ಕೃಷಿ ಮಾಡೋದಕ್ಕೆ ನಮ್ಮ ಜನ ಮುಂದಾಗಬೇಕು. ಬಟ್ ನಮ್ಮಲ್ಲಿ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು ಒದಕೆದು ಫಸ್ಟು ಸ್ಟಾರ್ಟ್ ಮಾಡಿದ್ವು. ಪರವಾಗಿಲ್ಲ, ಈಗೆಲ್ಲ ಗ್ರೀನ್ನೆಸ್ ಕಾಣ್ತಾ ಇದೆ. ಅಡಿಕೆ ಎಲ್ಲ ಗ್ರೀನ್ ಆಗಿ ಬಂದಿದೆ. ಮತ್ತು ಎರೆಹುಳುಗಳು ಇಂಪ್ರೂವ್ ಆಗಿದೆ. ಮತ್ತು ಬೇರೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಸರ್, ನಮ್ಮ ಹೆಸರು ಪುರುಷೋತ್ತಮ್ ಅಂತ, ಗುರುದೇವರಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ನಾವು ಅಂದರೆ ನಮ್ಮ ತಂದೆಯವರು ಮಾಡ್ತಾಯಿದ್ದಿದ್ದು. ನಾವು ನಮ್ಮ ತಂದೆಗೆ ಸಪೋರ್ಟಿವ್ ಆಗಿ ನಿಂತಿದ್ದು. ಬಟ್ ಈಗ ನಮ್ಮ ತಂದೆಯವರು ಸ್ವಲ್ಪ ಈಗ ನಮಗೆ ನಾವೇ ಮಾಡ್ತೀವಿ ಅಂತ ಹೇಳಿ ನಾವೇ ಇದು ಮಾಡ್ತಾಯಿದ್ದೀವಿ. ನಾವು ವ್ಯವಸಾಯಕ್ಕೆ ಬಂದು 3 ವರ್ಷ ಆಯಿತು. ಸರ್, ಮೊದಲು ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತೀರೋ ಹಾಗೆ ಮಾಡ್ತಿದ್ದು. ಬಟ್ ನಮ್ಮಲ್ಲಿ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು ಒದಕೆದು ಫಸ್ಟು ಸ್ಟಾರ್ಟ್ ಮಾಡಿದ್ವು. ತೆಂಗಿನ ಮರದ ಸುತ್ತ ಅಲ್ಲೇ ಒದಕೆ ಮಾಡಿದ್ದು. ಅದಾದ ನಂತರ ಈಗ ಯೂಟ್ಯೂಬಲ್ಲಿ ನೋಡಿ ಈಗ ಡಾಕ್ಟರ್ ಸಾಯಿಲ್ನ ಬಳಸುವ ಒಂದು ಪ್ರಯೋಗ ಮಾಡುವ ಹೇಗೆ ಏನು ಅನ್ನೋದು ನೋಡಿ ಅದನ್ನು ಇದು ಮಾಡಿ ಹಾಕ್ತಾಯಿದ್ದೀವಿ. ಈಗ ಹೋದ ಆಗಸ್ಟಲ್ಲಿ ಹಾಕಿದ್ದು. ಹಂಗಾಗಿ ಈಗ ಪರವಾಗಿಲ್ಲ, ಈಗೆಲ್ಲ ಗ್ರೀನ್ನೆಸ್ ಕಾಣ್ತಾ ಇದೆ. ಅಡಿಕೆ ಎಲ್ಲ ಗ್ರೀನ್ ಆಗಿ ಬಂದಿದೆ. ಸರ್, ಮಣ್ಣು ಮರದ ಸುತ್ತ ಸಾಫ್ಟ್ ಬಂದಿದೆ. ಮೊದಲೆಲ್ಲ ಹಾರ್ಡ್ ಇರ್ತಿತ್ತು, ಈಗ ತುಂಬ ಸಾಫ್ಟ್ ಬಂದಿದೆ. ಮತ್ತು ಎರೆಹುಳುಗಳು ಇಂಪ್ರೂವ್ ಆಗಿದೆ. ಮತ್ತು ಬೇರೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಹಿಂದೆ ನಾವು ಒದಕೆ ಮಾಡ್ತಿರ್ಲಿಲ್ಲ. ಏನು ಮಾಡ್ತಿರೋದು? ಅದೆಲ್ಲ ತೆಗೆದು ಹೊರಗಡೆ ಹಾಕ್ತಿದ್ದೋ, ಸುಟ್ಬಿಡ್ತಿದ್ದೋ, ತೆವರಿ ಹತ್ರ ಬೇರೆ ಎತ್ತು ಹಾಕ್ಬಿಡ್ತಿದ್ದೋ. ಅದಾದಮೇಲೆ ಅದರಿಂದ ಏನು ಉಪಯೋಗ ಇಲ್ಲ ಅಂದಮೇಲೆ ಮತ್ತೆ ಅದರಿಂದ ನಮ್ಮ ಗೊಬ್ಬರ ತರೋದು ಅವಶ್ಯಕತೆ ಇಲ್ಲ. ಈಗ ನ್ಯಾಚುರಲಾಗಿ ಗರಿ ಎಲ್ಲನೂ ನಾವು ಒದಕೆ ಮಾಡಿದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನೇ ಬಳಸ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಕಮ್ಮಿ ಆಯ್ತಲ್ಲ ಅದು? ಹೌದು. ಈಗ ಅಲ್ಲಿ ಬಿದ್ದ ಒಂದು ಗರಿನ ಅಲ್ಲೇ ಕಳೆದು ಹಾಕೋದ್ರೆ ಕೆಲಸ ಕಮ್ಮಿ ಆಗುತ್ತೆ. ಲೇಬರ್ ಸೇವ್ ಆಯಿತು, ಲೇಬರ್ ಸೇವ್ ಸ್ವಲ್ಪ. ಹೌದು. ಆಮೇಲೆ ಅದರಿಂದ ಬೇಕಾಗಿರುವಂಥ ಜೀವರಾಶಿಗಳು ಬದುಕೋಕೆ ಒಂದು ಅವಕಾಶ ಐತೆ ಅಲ್ಲಿ. ಹೌದೌದು. ಈ ಎರೆಹುಳುಕ್ಕೆಲ್ಲ ಅದಕ್ಕೂ ಆಹಾರ ಬೇಕಲ್ಲ. ಹಾಗಾಗಿ ಅದು ಗರಿ ಕೊಳತಂಥದ್ದು ಅದು ತಿಂದು ನಮ್ಮ ಮರಕ್ಕೂ ಉಪಯೋಗ ಆಗುವಂಥದ್ದೇ ಆಗುತ್ತೆ. ಡಾಕ್ಟರ್ ಸಾಯಿಲು ಯೂಸ್ ಮಾಡೋಕ್ಕೂ ಮೊದಲು ತೋಟದಲ್ಲಿ ಸ್ವಲ್ಪ ಈ ವಾತಾವರಣ ಹೀಟ್ ಅಂಶ ಒಣ ಇದು ಇತ್ತು. ಮತ್ತು ಈಗ ಗ್ರೀನ್ನೆಸ್ಸು ಗಿಡಗಳೆಲ್ಲ ಗ್ರೀನಾಗಿದೆ, ಆರೋಗ್ಯವಾಗಿ ಕಾಣಿಸ್ತಾ ಇದೆ. ಏನು ಇದಿಲ್ಲ. ಅದು ಯೂಸ್ ಮಾಡಾದ್ಮೇಲೆ ಪರವಾಗಿಲ್ಲ, ನಮಗೇನೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಜನರಲಾಗಿ ಸಾವಯವ ಕೃಷಿ ಮಾಡೋದಕ್ಕೆ ನಮ್ಮ ಜನ ಮುಂದಾಗಬೇಕು. ಸಾವಯವ ಕೃಷಿ ಈ ಥರ ಡಾಕ್ಟರ್ ಸಾಯಿಲು, ವೇಸ್ಟ್ ಡಿಕಂಪೋಸರು ಈ ಥರ ಮಾಡ್ಕೊಂಡು ಅವರ ತೋಟದಲ್ಲಿ ಗೊಬ್ಬರ ಮಾಡ್ಕೊಂಡ್ರೆ ಉತ್ತಮ. ಮತ್ತು ಪರಿಸರಕ್ಕೂ ಒಳ್ಳೆಯದು, ಜನಕ್ಕೆ ಅವ್ರಿಗೂ ಒಳ್ಳೆಯದು. ಒಳ್ಳೆ ಮಣ್ಣು ಸಿಗುತ್ತೆ. ಇನ್ ಫ್ಯೂಚರ್ ಮುಂದೆ ಜನಾಂಗಕ್ಕೂ ಒಳ್ಳೆ ಮಣ್ಣು ಬಿಟ್ಟೋದಂಗೆ ಆಗುತ್ತೆ.